ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ಸಾಮೂಹಿಕ ವಿವಾಹಗಳಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆತರೆ ವಿವಾಹದ ಖರ್ಚು ವೆಚ್ಚಗಳನ್ನು ಭರಿಸಲಾಗದ ಬಡ ಕುಟುಂಬಗಳಿಗೆ ಇದು ವರದಾನವಾಗಿ ಸರಳ ಶೈಲಿಯಲ್ಲಿ ವಿವಾಹವಾಗುವ ಪದ್ಧತಿಯನ್ನು ಅಳವಡಿಸಿಕೊಂಡಂತಾಗುತ್ತದೆ ಎಂದು ಪಾಲಿಕೆ ಶಹರ ವಲಯ ಆಯುಕ್ತ ಅರವಿಂದ್ ಜಮಖಂಡೆ ಅಭಿಪ್ರಾಯಪಟ್ಟರು. ಧಾರವಾಡ ನಗರದ ಚರಂತಿಮಠ್ ಗಾರ್ಡನ್ನಲ್ಲಿರುವ ಶ್ರೀ ಬನಶಂಕರಿ ಭವನದ 10ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸಾಮೂಹಿಕ ವಿವಾಹದಲ್ಲಿ ಹೊಸ ಜೀವನಕ್ಕೆ ಕಾಲಿಟ್ಟ ನವವಧುವರ ಜೋಡಿಗಳಿಗೆ ಶುಭ ಕೋರಿ ಹಾಗೂ ಕಾಮನ್ಕಟ್ಟೆ ಶಾಲೆ ಆವರಣದ ಗೇಟ್ ನಿರ್ಮಾಣ ಕೊಡುಗೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬಡ ಕುಟುಂಬ ವರ್ಗದಲ್ಲಿ ಹುಟ್ಟಿದ ಮಾತ್ರಕ್ಕೆ ಬಡವರಾಗಿಯೇ ಉಳಿಯಬೇಕೆಂಬ ಭಾವನೆ ತಪ್ಪು. ಜಾತ್ಯತೀತದ ತತ್ವವನ್ನು ನಮ್ಮ ಸಂವಿಧಾನ ಬೋಧಿಸಿದೆ. ಇದೇ ಆಶಯವನ್ನು ವ್ಯಕ್ತಪಡಿಸಿದ ಬಸವಣ್ಣನವರು ಆರ್ಥಿಕತೆ ಹಾಗೂ ಜಾತಿ ಆಧಾರಿತ ಸಮಾಜ ವ್ಯವಸ್ಥೆ ಸಾಧ್ಯವಲ್ಲ ಎಂದು ಪ್ರತಿಪಾದಿಸಿದರು. ದೈವವೇ ಧರ್ಮದ ಮೂಲವಯ್ಯ ಎಂದು ನುಡಿದರು. ಉದಾತ್ತ ತತ್ವವನ್ನು ಬೋಧಿಸಿದ ಬಸವಣ್ಣನವರ ಪ್ರೇರಣೆಯಂತೆ ಸಾಮೂಹಿಕ ವಿವಾಹಗಳಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಬೇಕು. ಇದರಿಂದಾಗಿ ಸಮಾಜದಲ್ಲಿ ಆರ್ಥಿಕ ಸ್ಥಿತಿಗತಿ ವ್ಯವಸ್ಥೆ ಸುಸ್ಥಿತಿಯಲ್ಲಿ ಉಳಿದು ಉತ್ತಮ ಹಾಗೂ ಸಮಾಜ ನಿರ್ಮಾಣ ಸಾಧ್ಯವಾಗಲಿದೆ ಎಂದರು. ಶ್ರೀ ಬನಶಂಕರಿ ಭವನ ಅಧ್ಯಕ್ಷ ಶಿವಾನಂದ್ ಲೋಲೆನವರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮನುಷ್ಯ ಹುಟ್ಟುವಾಗ ವಿಶ್ವಮಾನವನಾಗಿದ್ದು ಬಡವ ಶ್ರೀಮಂತ ಜಾತಿ ಧರ್ಮಗಳ ಬಂಧನದಲ್ಲಿ ಸಿಲುಕಿ ಅಲ್ಪ ಮಾನವನಾಗುತ್ತಾನೆ. ಆದ್ದರಿಂದ ವಿಶ್ವಮಾನವರಾಗುವ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡಬೇಕಾಗಿದೆ. ಬಸವಣ್ಣವರ ಕಾಲದಲ್ಲಿಯೇ ಸಾಮೂಹಿಕ ವಿವಾಹ ಪದ್ಧತಿ ಪ್ರಚಲಿತವಾಗಿತ್ತು. ನಾವು ಬನಶಂಕರಿ ಭವನ ವತಿಯಿಂದ ಹಮ್ಮಿಕೊಂಡ ಸಾಮೂಹಿಕ ವಿವಾಹವು ಆರ್ಥಿಕ ಹಾಗೂ ಸಾಮಾಜಿಕ ಸ್ವಾವಲಂಬನೆಯಿಂದ ಚಲನೆ ಇಲ್ಲದ ಸಮಾಜಕ್ಕೆ ಜೀವ ಬರುತ್ತದೆ ಎಂಬುದು ನಮ್ಮ ಆಶಯ ಎಂದರು. ಕವಲ್ಗಿರಿ ಶ್ರೀ ಶಿವಾನಂದ ಮಠದ ಶಿವಾನಂದ ಸ್ವಾಮೀಜಿ ಮಾತನಾಡಿದರು. ರೋಟರಿ ಕ್ಲಬ್ ಆಫ್ 7 ಹಿಲ್ಸ್ ಕಾರ್ಯದರ್ಶಿ ಸ್ಮಿತಾ ಮಂತ್ರಿ, ನೃತ್ಯ ಕಲಾವಿದರಾದ ವಿದೂಷಿ ರೋಹಿಣಿ ಇಮಾರತಿ, ಸ್ನೇಹಲ್ ಆಲದಕಟ್ಟಿ, ರೋಟರಿ ಕ್ಲಬ್ ಅಧ್ಯಕ್ಷ ಲಕ್ಷ್ಮೀಕಾಂತ್ ನಾಯಕ್, ವಿರೂಪಾಕ್ಷ ಲೋಲೆನವರ್ ವೇದಿಕೆಯಲ್ಲಿದ್ದರು. ಅಶೋಕ್ ಎನ್ವೈ ನಿರೂಪಿಸಿದರು. ರವಿಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಲತಾ ದೇವಾಂಗ್ ಸ್ವಾಗತಿಸಿದರು. ರಾಘವೇಂದ್ರ ವಂದಿಸಿದರು. ಸಮಾರಂಭದಲ್ಲಿ ಸಾಮೂಹಿಕ ವಿವಾಹದಲ್ಲಿ ಹೊಸ ಜೀವನಕ್ಕೆ ಕಾಲಿಟ್ಟ ನವವಧುವರ ಇಬ್ಬರು ಜೋಡಿಗಳಿಗೆ ಶುಭ ಕೋರಿದರು. ನಂತರ ಶ್ರೀ ಬನಶಂಕರಿ ಭವನ ವತಿಯಿಂದ ಕಾಮನ್ಕಟ್ಟೆ ಶಾಲೆ ಆವರಣದ ಗೇಟ್ ನಿರ್ಮಾಣ ಕೊಡುಗೆ ನೀಡಲಾಯಿತು. ಇದು ವಧುವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ ಸರ್. ಯಾವ ಥರ ಹಮ್ಮಿಕೊಂಡಿದ್ರಿ, ಯಾವ ಥರ ಮಾಡ್ತಾರೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಇದು ಸುಮಾರು ನಾವು ಹಂಗೆ ನೋಡಿದರೆ ನಾವು ಸಮಾಜ ಸೇವೆ ತೊಡ್ಕೊಂಡು ಒಂದು 25-30 ವರ್ಷ ಆಯಿತು. ನಾವು ಈ ಕಲ್ಯಾಣ ಮಾಡಿ ಮಂಟಪ ಮಾಡಿ ಒಂದು 10 ವರ್ಷ ಆಯ್ತು. 10 ವರ್ಷದೊಳಗೆ ಅಂತಂದರೆ ನಮ್ದು ಏನು ಮಾಡಿದ್ವಿ, ನಾವು ಬರೀ ಕಲ್ಯಾಣ ಮಂಟಪ ಬಿಸಿನೆಸ್ಸಿಗೆ ಅಂತ ಆಗಬಾರ್ದು,
ಒಂದು ಸಮಾಜಕ್ಕೆ ಒಂದು ಕೊಡುಗೆ ಆಗಬೇಕನ್ನೋ ಒಂದು ಉದ್ದೇಶದಿಂದ ಇಟ್ಕೊಂಡು ನಾವು ಪ್ರತಿ ವರ್ಷ ಏನು ಮಾಡ್ತಿದ್ದೀವಿ, ಅನಾಥ ಹುಡುಗರಿಗೆ ಕರೆಸಿ ಅವ್ರಿಗೆ ಒಂದು 2 ಜೋಡಿ ಅರಬಿ ಹೊಲಿಸಿ ಹುಡುಗಿ ಊಟ ಮಾಡಿಸಿ ಸುಮಾರು 200-300 ಜನಕ್ಕೆ ಎಲ್ಲ ನಾವು ಫಸ್ಟ್ ವರ್ಷ ಹಂಗೆ ಮಾಡಿದ್ದೀವಿ. 2ನೇ ವರ್ಷಕ್ಕೆ ಏನು ಮಾಡಿದ್ವಿ, ಕೆಲವು ರಿಕ್ಷಾದವ್ರಿಗೆಲ್ಲ ಕರೆದು ಅವ್ರಿಗೆ ಒಂದು ಗಿಫ್ಟ್ ಟಾಕೆ ದೊಡ್ಡ ಟಾಕೆ ಕೊಟ್ಟು ಅವ್ರಿಗೆಲ್ಲ ಸನ್ಮಾನ ಮಾಡಿ ಅವ್ರಿಗೆ ಒಂದು ಕೆಲಸ ಮಾಡಿದ್ದೀವಿ. 3ನೇ ವರ್ಷಕ್ಕೂ ನಾವು ಒಂದು 5 ಜೋಡಿ ಮದುವೆ ಮಾಡಿದ್ದೀವಿ ರೀ. ಆ ಟೈಮ್ದಾಗೂ 5 ಜೋಡಿ ಮದುವೆ ಮಾಡಿದ್ದೀವಿ. ಅದು ನಮ್ಗೆ ಖುಷಿ ಕೊಡುತ್ತೆ. ಪ್ರತಿ ವರ್ಷನೂ ಹಿಂಗೆ ಏನಾರ ನಾವು ಮಾಡ್ತಾ ಇರ್ತೀವಿ. ಹೋದ ಸಲ ಹಜ್ಜಿಗೆ ಹೋಗ್ತಾ ಇದ್ರು ನಮ್ಮ ಮುಸ್ಲಿಂ ಬಾಂಧವರು, ಅವ್ರನ್ನೆಲ್ಲ ಕರೆಸಿ ಸನ್ಮಾನ ಮಾಡಿಸಿ ಹಜ್ಜಿಗೆ ಬೀಳ್ಕೊಳ್ಳೋ ಕಾರ್ಯಕ್ರಮ ಮಾಡಿದ್ದೀವಿ ನಾವು. ಆಮೇಲೆ ಮೊನ್ನೆ ನಮ್ದು ಬಲಸಂಗ್ರಿ ಜಾತ್ರೆ ನಾವು ಗುಡಿ ನಮ್ದು ಇರೋದ್ರಿಂದ ಪ್ರತಿ ವರ್ಷನೂ ಒಂದು 2,000 ಜನ 2,500 ಜನ ಭಕ್ತಾದಿಗಳು ಬರ್ತಾರೆ. ಆ ತಾಯಿ ಆಶೀರ್ವಾದದಿಂದ ಊಟದ ಮಾತ್ರ ಅನ್ನ ಪ್ರಸಾದ 5 ಗಂಟೆ 11ರಿಂದ 5 ಗಂಟೆ ಮಟ ಜರುಗಿರ್ತದೆ. ಅದೆಲ್ಲ ಅದು ಪವಾಡಪುರ ಮಾತಾಯಿ ಅಂತ ಹೇಳ್ತಾರೆ. ಅಲ್ಲಿ ಯಾರು ಏನು ಕೇಳ್ಕೊತಾರ ಅದು ಸಕ್ಸಸ್ ಆಗತೈತಿ. ಅದೆಲ್ಲ ತಾಯಿ ಆಶೀರ್ವಾದ. ಅದೇ ರೀತಿ ನಮ್ಮ ಕಲ್ಯಾಣ ಮಂಟಪಕ್ಕೂ ಆ ತಾಯಿ ಆಶೀರ್ವಾದ ಇದೆ. 10 ವರ್ಷದಿಂದ ನಾವು ಮಾಡ್ಕೊಂಡು ಬರುವಂಥ ಕೆಲವು ಗಣ್ಯ ವ್ಯಕ್ತಿಗಳು ಇದ್ದಾರೆ. ನಮ್ಮ ರಾಜ ಪ್ರಶಸ್ತಿ ತಗೊಂಡವರು, ಆಮೇಲೆ ರ್ಯಾಂಕ್ ಸ್ಟೂಡೆಂಟ್ ಅವರು, ಅಂಥವ್ರನ್ನೆಲ್ಲ ಕರೆದು ಸನ್ಮಾನ ಮಾಡ್ತೀವಿ. ಆದಷ್ಟು ನಮ್ದು ಆಮೇಲೆ ಅಂಗಡಿಗಳಿದ್ರೆ ಇದ್ದವರು ಅಂಥವ್ರಿಗೆ ಕರೆದು ನಾವು ಮಾಡಿದ್ದೆ. ಕೆಲವೊಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲೇ ನಮ್ಮ ಫೋಟೋಗಳು ಅದಾವ, ತಾವು ನೋಡ್ಕೋಬೋದು. ನಮಗೆ ಸಮಾಜದೊಳಗೆ ಭಾಳ ಅನ್ನಿಸ್ತದೆ. ಈಗ ನೋಡಿ ಎಷ್ಟು ಜನ ಬಂದು ಊಟ ಮಾಡ್ತಾ ಇದ್ದಾರೆ, ಎಲ್ಲರೂ ಹರಿಸ್ತಾ ಇದ್ದಾರೆ. ಅದೊಂಥರ ನಮ್ಗೆ ಖುಷಿ ಕೊಡ್ತಾ ಇದೆ. ಮತ್ತು ನಮ್ಗೆ ಒಳ್ಳೆ ನಮ್ಮ ಗೆಳೆಯರು ಅದಾರೆ. ಅವರು ಒಂದು ಮಾರ್ಗದರ್ಶನದೊಳಗೆ ನಾವು ಒಂದು ಚಲೋ ರೀತಿಯಿಂದ ನಡೀತಾ ಇದೆ. ಸರಿ, ಎಲ್ಲ ಮದುವೆ ಹಾಲ್ಗಳೆಲ್ಲ ತಮ್ಮ ಕಮರ್ಷಿಯಲ್ ಆಗಿ ಮಾಡ್ತಾನೆ, ದುಡ್ಡು ಮಾಡ್ಕೊಳ್ಳೋದು. ತಾವಕ್ಕೆ ಸೋಷಿಯಲ್ ಸೆಲೆಕ್ಟ್ ಮಾಡಿದ್ರೆ ನೋಡ್ರಿ, ಮನ್ಸಾಗ ಆಸೆ ಅನ್ನೋದು ದೊಡ್ಡದೈತೆ. ಎಷ್ಟು ಮನ್ಸಾಗ ರೊಕ್ಕ ಬಂದ್ರು ಕಡಿಮೆ. ಆಕ್ಚುಲಿ ನಾವು ಈಗ 1 ಲಕ್ಷ ರೂಪಾಯಿ ಹಾಲಿಗೆ ಹೇಳಿದ್ರು ಕೊಡ್ತಾರೆ, 50,000 ರೂಪಾಯಿ ಹಾಲಿಗೆ ಹೇಳಿದ್ರು ಕೊಡ್ತಾರೆ. ಆದ್ರೆ ನಮ್ಮಲ್ಲಿ ಹೆಂಗಿದ್ರಿ ಅಂದ್ರೆ ಎಲ್ಲ ಕಲೆ ಮಂಟಪದವ್ರಿಗೆ ಹೇಳ್ತೇನೆ ನಾನು. ಯಾಕಂದ್ರೆ ಅವರು ಒಂದು ಮದುವೆ ಮಾಡ್ಬೇಕಂತಂದ್ರೆ ಹಿರಿಯರ ಶಾಸ್ತ್ರ ಮಾಡ್ಯಾರ ನೋಡ್ರಿ, ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತೇಳಿ. ಎಂಥದ್ದು ಒಂದು ಸಮಸ್ಯೆ ಇರ್ತೈತೆ ಅವ್ರಿಗೆ. ಅದಕ್ಕೆ ನಾವು ಕಲ್ಯಾಣ ಮಂಟಪದವ್ರು ಏನಾಗುತ್ತೆ ಆದಷ್ಟು ನಾವು ಕನ್ಸೆಷನ್ ಒಳಗೆ ಅವ್ರಿಗೊಂದು ಕಲ್ಯಾಣ ಆಗುವಂಥದ್ದು ಮಾಡಿದ್ರೆ ಅದು ದೇವರ ಮೆಸ್ತಾನ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಎಲ್ಲರಿಗೂ ನಾನು ಅದೇ ಮಾತಾ ಹೇಳ್ತಾ ಇರೋದು. ಸರ್, ಇದು ಫಂಡ್ ಹೆಂಗಿರಲಿ? ಇದು ನಾವು ಬಂದು ಅಂದ್ರೆ ನಮ್ದು ವರ್ಷಕ್ಕೆ ಏನು ನಮಗೆ ಲಾಭ ಬರ್ತೈತಿ, ನಾವು 20% ನಾವು ಸಮಾಜಕ್ಕಾಗಿ ಮಾಡ್ಬೇಕಂತೇಳಿ ಒಂದು ವಿಚಾರ ಮಾಡಿಕೊಂಡು ಪ್ರತಿ ಸಲ ನಮ್ಗೆ ಲಾಭ ಬರ್ತೈತಿ ಒಂದು 4 ವರ್ಷ 4ನೇ ಭಾಗ ನಾವು ಸಮಾಜಕ್ಕಂತ ಮಾಡ್ತೇವೆ. ಹೊರಗಿಂದ ಏನೋ ಫಂಡಿಂಗ್ ಕಲೆಕ್ಟ್ ಮಾಡ್ತಾರೆ. ಹೊರಗಿಂದ ಯಾವ್ದು ನಾವು ಯಾಕಂದ್ರೆ ಕೊಡಕ್ ಬಂದ್ರು ನಾವು ತಗೊಳ್ಳೋದಿಲ್ಲ. ದೇವ್ರು ಏನ್ ಕೊಟ್ಟನ ಅದ್ರ ನಾವು ಮಾಡ್ಕೊಂತ ಹೋಗ್ತೀವಿ. ಮದುವೆ ಜೋಡಿಗಳಿಗೆ ಏನೇನು ಕೊಡ್ತಾ ಇದೆ ಸರ್? ಮದುವೆ ಜೋಡಿಗಳೇ ನೋಡ್ರಿ, ಆಕ್ಚುಲಿ ನಾವ್ ಏನ್ ಮಾಡಿದ್ವಿ, ಕೆಲವರು ಏನ್ ಮಾಡ್ತಾರೆ ಸಾರ್ವಜನಿಕ ಮದುವೆ ಅಂತ ಕೂಡ ಏನ್ ಮಾಡ್ತಾರೆ 12 ಗಂಟೆಗೆ ಅವ್ರನ್ನ ಕರೆಸಿ ಒಂದು ತಾಳಿ, ಒಂದು ಕಾಲುಂಗ್ರ ಕೊಟ್ಟು, ಒಂದು ಸೀರೆ ಕೊಟ್ಟು, ಒಂದಷ್ಟು ಮಂದಿಗೆ ಊಟ ಮಾಡಿ ಕಳಿಸ್ಬಿಡ್ತಾರೆ. ಆದ್ರೆ ನನ್ನ ಅಭಿಪ್ರಾಯ ಏನ್ರಿ, ಅವರು ಉಚಿತವಾಗಿ ನಾವು ಮಾಡ್ಬೇಕಂತಂದ್ರೆ ಅವರು ಫ್ರೀಯಾಗಿ ಮದುವೆ ಮಾಡ್ಕೋತಾರ ಅಂದ್ ಬೆಳಕ್ಕೆ ಅವ್ರು ಏನೋ ಕಷ್ಟ ಇದ್ದಲ್ಲೇ ಮಾಡ್ಕೊತಿರ್ತಾರಲ್ರಿ. ಅದಕ್ಕೆ ಜೀವನದಾಗ ಒಂದ್ಸಲ ಮದುವೆ ಇರ್ತದ. ಅದಕ್ಕೆ ನಾವೇನ್ ಮಾಡಿದ್ವಿ, ನಮ್ಮ ಮಕ್ಳದ್ದು ಹೆಂಗ್ ಮಾಡ್ತೇವಲ್ಲ ಹಂಗೆ ಹಿಂದಿನ ದಿವಸ ಅವ್ರದ್ದು ಇಳಿಯ ಮಾಡ್ತೇವಿ. ಎಷ್ಟು ಮಂದಿ ಬರ್ತಾರೆ ಇಳಿಯ ಮಾಡ್ತೇವ್ರಿ. ಹಿಂದಿನ ದಿವಸ ನಾಷ್ಟ, ಹಿಂದಿನ ದಿವಸ ಊಟ ರೀ, ಬೆಳಗ್ಗೆ ಅರಸನ ರೀ, ಬೆಳಗ್ಗೆ ನಾಷ್ಟ ಹಾಕೊಂಡು ಬೆಳಗ್ಗೆ ಟಿಫನ್, ಮಧ್ಯಾಹ್ನ ಊಟ ರೀ. ನಮ್ದು ಹೆಂಗೆ ನಮ್ಮ ಮಕ್ಳದ್ದು ಮಾಡ್ತೇವಿ ಹಂಗೆ ಅವ್ರದ್ದು ನಾವು ಮದುವೆ ಮಾಡ್ತೇವ್ರಿ. ಅದೇ ನಮ್ಗೆ ಖುಷಿ ಕೊಡ್ತೈತಿ. ಥ್ಯಾಂಕ್ ಯು ಸರ್. ಹಲೋ, ನಮಸ್ಕಾರ. ನಮಸ್ತೆ ಸರ್. ನಮ್ಮ ಬ್ರದರ್ದ ಮ್ಯಾರೇಜ್ ಇತ್ತು ನಿನ್ನೆ ಇಲ್ಲಿ ಬನಶಂಕರಿ ಭವನ ಇದರಲ್ಲಿ. ಶಿವಾನಂದ್ ಸರ್ ಅವರು ನೆರವೇರಿಸ್ಕೊಟ್ಟಿದ್ದಾರೆ. ಇದು ಸಾಮೂಹಿಕ ಅಂತ ಅನ್ನೋಗೆ ಇಲ್ಲ, ಒಂದು ಮನೆ ಮದುವೆ ತರ ನಡೆಸ್ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ, ನಮಗೂ ಎಲ್ರಿಗೇನು ಬಂದವರಿಗೆಲ್ಲ ನಮ್ಮ ರಿಲೇಷನ್ ಅಲ್ಲಿ ತುಂಬಾ ಖುಷಿಯಿಂದ ನಾವು ಸಂಭ್ರಮಿಸಿದ್ವಿ ಮದ್ವೆನ. ಬಟ್ ಅವರು ತುಂಬಾ ಈ ತರ ಜನ ಸೇವೆ ಮಾಡ್ತಾ ಇದಾರಲ್ಲ, ಅದರಿಂದ ನಮಗೆ ತುಂಬಾ ಖುಷಿ ಆಯ್ತು. ಬಟ್ ಅವರಿಂದ ನಾವು ಒಂದು ಪ್ರೇರಣೆ ಆದ್ವಿ, ಅವರಿಂದ ನಾವು ತಿಳ್ಕೊಂಡ್ವಿ ಅವರು ಯಾವ ತರ ಮಾಡಿದ್ದಾರೆ, ಫಸ್ಟ್ ಇಂದ ಹೆಂಗಾಯ್ತು ಎಲ್ಲ ಹೇಳ್ಕೊಂಡ್ರಲ್ಲ, ತುಂಬಾ ಖುಷಿ ಆಯ್ತು. ನಾವ್ ಎಲ್ಲಿ ಹೋಗಿರ್ಲಿಲ್ಲ, ಆ ತರ ನೋಡಿರ್ಲಿಲ್ಲ. ಬಟ್ ಬೇರೆ ಈಗ ಹೊಸ ಪೀಳಿಗೆಗೆಲ್ಲ ಇವ್ರೊಂದ್ ಮಾದರಿ, ಇನ್ಮೇಲಾದ್ರೂ ನಾವು ನಮ್ಮ ಮಕ್ಳಿಗೆ ಈ ತರ ಕಲಿಸ್ಬೇಕು, ನಾವು ತಿದ್ಕೋಬೇಕು ಅನ್ನೋದೊಂದು ಭಾವನೆ ನಮ್ಮಲ್ಲಿ ಹುಟ್ಕೊಂಡಿದೆ. ನಿಜವಾಗ್ಲೂ ಅವ್ರ ದೇವರಿದ್ದಂಗೆ ಇವಾಗ ಈ ಟೈಮಲ್ಲಿ ತುಂಬಾ ಒಳ್ಳೆ ಖುಷಿಯಿಂದ ನಾವು ಮ್ಯಾರೇಜ್ ಅನ್ನ ಅವ್ರು ಸಂಭ್ರಮಿಸ್ಕೊಟ್ಟಿದ್ದಾರೆ ಸರ್. ಯಾವ ಗೀತಾ ಅಂತ ಇದು ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ, ಅವರು ಬೆಳೆದು ಬಂದ ಒಂದು ಬಡತನ ಏನಿದೆ ಅದು ಕುಗ್ಗಿಸಿ ಅವರಲ್ಲಿ ಈ ತರ ಬಡತನ ನಿವಾರಣೆ ಮಾಡ್ಬೇಕು ಅಂತ ಬಂತಲ್ಲ, ಅವ್ರು ಸ್ಟಡಿ ಬಿಟ್ಟು ನೆಕ್ಸ್ಟ್ ನಾವು ಜನರೇಷನ್ನಿಗೆ ಯಾವ ತರ ಇದನ್ ಮಾಡ್ಬೇಕಂತ ಅವರಲ್ಲಿ ಬಂದು ಆ ತರ ಅವರು ಜನರಿಗೆಲ್ಲ ಸಹಾಯ ಮಾಡ್ಕೋತ ಬಂದಿದ್ದಾರೆ ಚಿಕ್ಕದಿಂದ ದೊಡ್ಡದು. ಅದೇ ಹನಿ ಸೇರಿದ್ರೆ ಹಳ್ಳ ಅಂತಾರಲ್ಲ, ಆ ತರ ಅವರು ಈಗ ಫುಲ್ ಹಳ್ಳ ಆಗ್ಬಿಟ್ಟಿದೆ ಅವರು.
ಸೇವೆ ಮಾಡೋ ಮನೋಭಾವನೆ ಅದು ಎಲ್ಲೋ ಒಬ್ರಿಗಿರುತ್ತೆ. ಎಷ್ಟೋ ಜನರಲ್ಲಿ ನೋಡ್ತೀನೋ, ಬಟ್ ಯಾರಲ್ಲಿ ಈ ತರ ಬರಲ್ಲ. ನಮ್ಮಲ್ಲಿ ಇರಲಿಲ್ಲ, ಬಟ್ ಅವರಿಂದ ನಾವು ತಿಳ್ಕೊಂಡ್ಮೇಲೆ ನಮ್ಮಲ್ಲಿ 10 ರೂಪಾಯಿ ಇದ್ರೆ ನಾವು 5 ರೂಪಾಯಿ ಒಂದು ಸಹಾಯ ಮಾಡ್ಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಬಂದಿದೆ ಸರ್. ನಿಜವಾಗ್ಲೂ ಹ್ಯಾಟ್ಸಪ್ ಅವ್ರಿಗೆ, ಶಿವಾನಂದ್ ಸರ್. ಅವರಿಂದ ನಾವು ನಿಜವಾಗ್ಲೂ ತಿಳ್ಕೊಂಡಿದ್ವಿ, ತುಂಬಾ ತಿಳ್ಕೊಂಡ್ವಿ. ಇವತ್ತು ಮನಸ್ಸಲ್ಲೇ ಚೇಂಜ್ ಆಗ್ಬಿಟ್ಟಿದೆ ನಮಗೆ. ಥ್ಯಾಂಕ್ ಯು ಸರ್. ಮೊಟ್ಟ ಮೊದಲಿಗೆ ನಾನು ಸ್ಟಾರ್ ಟಿವಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಇಂಥ ವ್ಯಕ್ತಿಗಳನ್ನ ನೀವು ಗುರುತು ಮಾಡಕತ್ತಿರಲ್ಲ, ಅದಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಶಿವಾನಂದ ಲೋಲೆನ್ ಅವ್ರ ಬಗ್ಗೆ ನಾನೊಂದು 4 ಮಾತು ಮಾತಾಡ್ತೀನಿ. ತಾವು ಈ ಒಂದು ಮಾತನ್ನು ಗಮನದಲ್ಲಿಟ್ಕೊಂಡು ತಾವು ಕೂಡ ಒಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಒಂದು ಪ್ರೇರಣೆ ಆಗಿದ್ದಾರೆ ಶಿವಾನಂದ ಲೋಲೆನ್ ಅವರು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಆದರೆ ಈ ಸ್ಟಾರ್ ಟಿವಿ ಅವರು ಇಂಥ ವ್ಯಕ್ತಿಗಳನ್ನು ಗುರುತಿಸಿ ಸಮಾಜಕ್ಕೆ 4 ಮಂದಿನ ಗುರ್ತನೆ ಇಂಥ ಮನಸ್ಸನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ಅಭಿನಂದನೆ ತಿಳಿಸುತ್ತಾ, ಮತ್ತು ನಾನು ಪ್ರಥಮ ಬಾರಿ ಶಿವಾನಂದ ಲೋಲೆನ್ ಅವ್ರಿಗೆ ಭೇಟಿಯಾದಾಗ, ಇಲ್ರಿ ಎಲ್ಲ ಲಗ್ನನ ನಾವು ರಿಜೆಕ್ಟ್ ಮಾಡಿದ್ವಿ, ನಿಮ್ಗೆ 2 ಮಾಡಿಕೊಡ್ತೀವಿ, ಅದು 1 ರೂಪಾಯಿ ತಗೊಳ್ಳಂಗ ಅಂದರು. ಅವತ್ತೇ ನನಗೆ ಸಂತೋಷ ಆಯ್ತು. ಯಾಕಂದ್ರೆ ನಾವೇ ಕಲ್ಯಾಣ ಮಂಟಪ ಬುಕ್ ಮಾಡಿ, ನಮ್ಮ ಮನೆಯವರೇ ಬುಕ್ ಮಾಡಿ, ನಾವೇ ಲಗ್ನ ಮಾಡಿ ಒಂದೂವರೆ ಗತಿನ ತಮ್ಮ ಮನೆ ಲಗ್ನ ಅಲ್ಲ, ನಮ್ಮ ಮನೆ ಲಗ್ನ ಅಂತ ತಿಳ್ಕೊಂಡು ಎಲ್ಲ ಮಾಡಿಬಿಟ್ರು ಅವರು. ಆಗ ಒಂದು ಇದು ಅವ್ರಿಗೆ ಸಲ್ಲುತ್ತೆ. ಅವರು ಬಡತನದಲ್ಲಿ ಬೆಳೆದು ತಾವು ಎಲ್ಲ ನೊಂದ್ಕೊಂಡು ಈಗ ದಟ್ ಇಸ್ ಗಾಡ್ ಗಿಫ್ಟ್ ಅಂತ ಹೇಳ್ತಾರೆ. ಯಾಕಂದ್ರೆ 2ನೇ ಓದಿದವ್ರು ಈ ಸಾಧನೆಯನ್ನು ಮಾಡ್ತಾರಂದ್ರೆ ದಟ್ ಇಸ್ ಅ ಗಾಡ್ ಗಿಫ್ಟ್ ಇನ್ ಪುಟ್ಟರಾಜ ಗದ್ದಿಗೆ ಅಂತ ಹೇಳ್ತೀನಿ ನಾನು. ನನಗೂ ಕೂಡ ಅಷ್ಟ ಪುಟ್ಟರಾಜ ಅವ್ರ ಗದ್ದಿಗೆ ಆಶೀರ್ವಾದದಿಂದ 4 ಮಾತನ್ನು ಮಾತಾಡಲಿಕ್ಕೆ ಅವ್ರಿಗೆ ನಾನು ಎಷ್ಟು ವರ್ಣನೆ ಮಾಡೋಕ್ಕೆ ಅಕ್ಷರ ನನಗೆ ಸಾಲ್ತಾ ಇಲ್ಲ. ಆ ಥರ ಒಂದು ಶಬ್ದಗಳು ನನಗೆ ಬರ್ತಾ ಇದ್ದಾವೆ. ಆದರೆ ಅವರು ಹೆಂಗಂದ್ರೆ, ನಾನು ಪುಟ್ಟರಾಜ ಮಟ್ಟಕ್ಕೆ ಹೋಗಿ ಹೇಳಿದೆ, ಇವ್ರ ಸಮಾಜ ಸೇವೆ ಹೆಂಗೈತೆ ಅನ್ನೋದ್ರ ಬಗ್ಗೆ ಮೊದಲೇ ಬಿಫೋರ್ ಅಜ್ಜವ್ರಿಗೆ ತಿಳಿಸಿದೆ. ಅವರೊಂದು ಆಶೀರ್ವಾದ ಮಾಡಿಕೊಟ್ರು. ಆಮೇಲೆ ಅವ್ರಿಗೆ ಸನ್ಮಾನ ಮಾಡಿಬಾರಪ್ಪ ಅಂತ ಹೇಳಿದ್ರು. ಹ್ಞೂನ್ರಿ ಅಂತ ಹೇಳಿದೆ. ಆಮೇಲೆ ಅವ್ರು ಏನಂದ್ರೆ, ಒಂದು ಇಂಥ ವ್ಯಕ್ತಿಗಳು ಇರ್ತಾರ, ನೀವು ಗುರ್ತು ಮಾಡ್ತಿದ್ದೀಯಲ್ಲ, ಅದು ನಿನಗೂ ಕೂಡ ಸಲ್ಲುತ್ತೆ ಅಂತ ಒಂದು ಅಜ್ಜವ್ರ ಆಶೀರ್ವಾದ ಮಾಡಿದ್ರು. ಆ ಒಂದು ಪ್ರಕಾರ ಇಂಥ ಒಂದು ಎಲ್ಲರೂ ಶ್ರೀಮಂತಿಗೆ ಗಳಿಸ್ಬೋದು. ನಾವು ಶ್ರೀಮಂತಿಕೆನ ಬಳಕೆ ಮಾಡಲಿಕ್ಕೆ ಯೋಚನೆ ಇರಲಿಲ್ಲ. ಅದು ಏನು ಶ್ರೀಮಂತಿಕೆ ಅಲ್ಲ, ಹೃದಯ ಶ್ರೀಮಂತಿಕೆ. ಹಂಗೆ ಶಿವಾನಂದ ಲೋಲೆನ್ ಅವರು ಅದಕ್ಕೆ ಉದಾಹರಣೆಗಾರರು ಅಂತ ಹೇಳ್ತೀನಿ. ಆಮೇಲೆ ಅವರಿಗೆ ನಾನು ಸ್ಟೇಜ್ ಮೇಲೆ ಹೇಳ್ಬೇಕಾಗಿತ್ತು ಈ ಒಂದು ಇದನ್ನ. ನಾನು ಹರಕೆ ಮಾಡ್ಕೊಂಡು ನಾನು ಒಂದು ಚುಟುಕು ಸಾಹಿತಿದ್ದೀನಿ. ಅದಕ್ಕೆ ಹೋಗಿ ಅವ್ರಿಗೊಂದು ಚುಟುಕು ಮಾಡಿದ್ದೀನಿ. ಆ ಚುಟುಕನ್ನ ನಿಮ್ಮ ಟಿವಿ ಅವ್ರ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಹರಕೆ ಅಂತೇಳಿ ಅದು ಟೈಟಲ್. ತಗ್ಗಿರಲಿ ದಿಬ್ಬಿರಲಿ ಒಗ್ಗಾಲಿ ಆಗಿರಲಿ ಸಾಗಿರಲಿ ನಿಮ್ಮ ಸಮಾಜ ಜೀವನದ ಬಾಳ ರಸ. ಇದನ್ನ ಹಾರೈಸಿ ಆ ಪುಟ್ಟ ರಾಜರ ಪಾದದಲ್ಲಿ ಬೇಡುವೆ, ತಮ್ಮ ಜೀವನದ ಬಾಳು ಹಚ್ಚ ಹಸಿರಾಗಿರಲಿ. ಈ ಒಂದು ಕಡೆಯದೊಂದು ಚುಟುಕನ್ನು ಅವ್ರಿಗೆ ಅರಿಕೆ ಮುಖಾಂತರ ತಿಳಿಸ್ತಾ ನಿಮ್ಮ ಟಿವಿಯವರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಅಶೋಕ್ ಬಸಟ್ಟಿಯವರ ಆಸೂರು.